ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ರವಾ ಕೇಕ್. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ನಾನು ಔಟ್ಸೈಡ್ ಇಂದ ಏನು ತಂದಿಲ್ಲ. ಫ್ಲಫಿ ಆದ ಸಾಫ್ಟ್ ಆದ ರವಾ ಕೇಕ್ ರೆಡಿ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದೇ ಒಂದು ಕಪ್ ರವೆಯಿಂದ ಒಂದು ಕೇಕ್ ತಯಾರು ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಚಿಕ್ಕ ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನಾನು ಹೇಳ್ತೀನಿ. 1 ಕಪ್ ರವೆ, ಅರ್ಧ ಕಪ್ ಅಡಿಗೆ ಎಣ್ಣೆ, ಇದು ಟೂಟಿ ಫ್ರೂಟಿ ಬಂದು ಮೇಲೆ ಅಲಂಕಾರಕ್ಕೆ, ಇದು 1 ಕಪ್ ಹಾಲು, ಮತ್ತೆ 1/2 ಕಪ್ ಮೊಸರು. ಇದೇ ಕಪ್ಪಲ್ಲಿ ನಾನು 1/2 ಕಪ್ ಶುಗರ್ ಇಟ್ಕೊಂಡಿದ್ದೀನಿ, ಸಕ್ಕರೆ. ಇದು ಈನೋ ಪೌಡರ್. ಬೇಕಿಂಗ್ ಪೌಡರ್ ಇಲ್ಲ ಅಂದ್ರೆ ನೀವು ಈನೋ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇದೆ ಅಂದ್ರೆ ಈನೋ ಬೇಡ. ಇಷ್ಟನ್ನು ಹಾಕಿ ನಾನೀಗ ನಿಮ್ಗೆ ಒಂದು ಕೇಕ್ ತಯಾರಿ ಮಾಡಿ ತೋರಿಸ್ತೀನಿ. ಇದಕ್ಕೆ ಬೆಣ್ಣೆ ಯೂಸ್ ಮಾಡಲ್ಲ, ಮತ್ತೆ ಓವನ್ ಇಲ್ದಿದ್ರು ನಾವು ಕುಕ್ಕರ್ ಅಲ್ಲೇ ಮಾಡಬಹುದು. ಸಿಂಪಲ್ ಆಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡೆ ನಾವು ಒಂದು ಕೇಕ್ ತಯಾರು ಮಾಡಬಹುದು. ಅದು ಹೇಗೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಈ ರವೆನ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ಇದು ಬಂದು ಉಪ್ಪಿಟ್ಟು ಮಾಡ್ತೀವಲ್ವಾ ಆ ರವೆ. ಇದು ಬನ್ಸಿ ರವೆನೂ ಅಲ್ಲ, ಚಿರೋಟಿ ರವೆನೂ ಅಲ್ಲ, ಉಪ್ಮಾ ಮಾಡ್ತೀವಲ್ವಾ ಸೂಜಿ, ಅದೇ ರವೆ ಇದು. ಇದನ್ನ ನಾನೀಗ ಪೌಡರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೋಬೇಕು. ಎಷ್ಟು ನುಣ್ಣಗೆ ಪೌಡ್ರ್ ಆಗಿದೆ. ಈಗ ಮೊದಲಿಗೆ ಈ ಕಪ್ಪಲ್ಲಿ ನಾನು 1/2 ಕಪ್ ಶುಗರ್ ತಗೊಂಡಿದ್ನಲ್ವ, ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದ್ರ ಜೊತೆಗೆ 1 ಕಪ್ ಅಷ್ಟು ನಾನು, ಯಾವ ಕಪ್ಪಲ್ಲಿ ನೀವು ರವೆ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ನಾನು, ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ, ಕಾಸಿ ತಣ್ಣಗಾಗಿದ್ರೂ ಪರವಾಗಿಲ್ಲ, ಹಾಲು ತಗೊಳ್ಳಿ. ನಾನು ಇದೇ ಕಪ್ಪಲ್ಲಿ 1/2 ಕಪ್ ಶುಗರ್ ತಗೊಂಡಿದ್ದೀನಿ, 1 ಕಪ್ ಹಾಲು ತಗೊಂಡಿದ್ದೀನಿ. ಈಗ ಇದನ್ನ ಕ್ಲೀನಾಗಿ, ಇದರಲ್ಲಿ ಶುಗರ್ ಎಲ್ಲ ಫುಲ್ಲು ಹಾಲಲ್ಲಿ ಮೆಲ್ಟ್ ಆಗಬೇಕು. ಈಗ ಈ ಶುಗರು ಹಾಲು ಎರಡು ಕ್ಲೀನಾಗಿ ಮೆಲ್ಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೋಡಿ, ಈ ಥರ ಫುಲ್ಲು ಸಕ್ಕರೆ ಎಲ್ಲನೂ ಇದರಲ್ಲಿ ಕರ್ಗೋಗ್ಬಿಡ್ಬೇಕು. ಆ ಥರ ಫುಲ್ಲು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಎಲ್ಲ ಫುಲ್ಲು ಮೆಲ್ಟ್ ಆಗಿದೆ ನೋಡಿ. ನಿಮ್ಮ ಹತ್ರ ಶುಗರ್ ಪೌಡ್ರ್ ಇದ್ರೆ ಅದನ್ನು ತಗೊಂಡು ಹಾಕ್ಕೊಳ್ಳಿ, ಪರವಾಗಿಲ್ಲ. ಸಕ್ಕರೆ ಬೇಡ ಅಂದರೆ ಶುಗರ್ ಪೌಡರ್ ಇದ್ರೆ ಹಾಕ್ಕೊಳ್ಳಿ. ನೋಡಿ, ಕ್ಲೀನಾಗಿ ಎಲ್ಲನೂ ಮೆಲ್ಟ್ ಆಗಿದೆ. ಇದು 1/2 ಕಪ್ಪು ಅಡಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ 1/2 ಕಪ್ಪು ಮೊಸರು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರದ ಬೆಣ್ಣೆ ಯೂಸ್ ಮಾಡ್ತಿಲ್ಲ. ಈಗ ಇದು ಬ್ಯಾಟರ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಬೇಕಿಂಗ್ ಪೌಡ್ರು ಇರಲೇಬೇಕು ಕೇಕ್ ಮಾಡೋದಕ್ಕೆ, ಆ ಥರ ಏನೂ ಇಲ್ಲ. ನಮ್ಮ ಮನೇಲಿ ಯಾವ ಇಂಗ್ರೀಡಿಯೆಂಟ್ಸ್ ಇದೆಯೋ ಅದನ್ನೇ ಹಾಕಿ ಮಾಡ್ಬೋದು. ಬೇಕಿಂಗ್ ಪೌಡ್ರ್ ಏನಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಸ್ಪಾಂಜಿಯಾಗಿ ಬರುತ್ತೆ ಅಂತ ಅಷ್ಟೇ. ನಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ನಾವು ಈನೋ ಪೌಡರ್ ಹಾಕಿ ಮಾಡ್ಬೋದು. ಈನೋ ಹಾಕ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದು ಮೊಸರಲ್ಲಿ ಯಾವುದು ಗಂಟಿಲ್ದಿದ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮೊಸರಲ್ಲಿ ಯಾವುದೇ ಗಂಟು ಕಾಣಿಸ್ಬಾರ್ದು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈ ಥರ. ಈಗ ಇದಕ್ಕೆ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ ರವೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಈ ರವೆ ಪೌಡರ್ ಇದೆಯಲ್ವಾ, ಇದನ್ನೆಲ್ಲ ಕ್ಲೀನಾಗಿ ಗಂಟಿಲ್ತಿದ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ತೆಳುಗೂ ಇರಬಾರ್ದು, ಅಷ್ಟು ಗಟ್ಟಿಗೂ ಇರಬಾರ್ದು. ಒಂದು ಮೀಡಿಯಮಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ಗಂಟಿಲ್ದಿದ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಆಗಿದೆ, ಗಂಟೆಲ್ಲೂ ಇಲ್ಲ, ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ಇದು ನಾವು ರವೆ ಹಾಕಿರೋದ್ರಿಂದ ಒಂದು 10 ಮಿನಿಟ್ಸು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು 10 ಮಿನಿಟ್ಸು ರೆಸ್ಟ್ಗೆ ಇಡೋಣ. ಒಂದು 10 ಮಿನಿಟ್ಸ್ ಸಾಕು. ಅಷ್ಟೊತ್ತಿಗೆ ನಾವು ಕೇಕ್ ಮೋಲ್ಡ್ಗೆ ಇದು ಮಾಡ್ಕೊಳ್ಳೋಣ. ಇದು ರೆಸ್ಟ್ ಆಗೋ ಅಷ್ಟೊತ್ತಿಗೆ ನನ್ನ ಹತ್ರ ಕೇಕ್ ಮೋಲ್ಡ್ ಇಲ್ಲ, ನಾನೊಂದು ಬಟ್ಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ರೆಡಿ ಮಾಡ್ಕೋತೀನಿ. ಎಣ್ಣೆ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಗ್ರೀಸ್ ಮಾಡ್ಕೋತೀನಿ ನಾನು. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ನೀವು ಯೂಸ್ ಮಾಡಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ಸ್ವಲ್ಪ ಇದೇ ಬಟ್ಲಿಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ಮೈದಾ ಹಿಟ್ಟನ್ನ ಸ್ವಲ್ಪ ಉದುರಿಸ್ಕೊಳ್ಳಿ. ನೋಡಿ ಮೈದಾ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ನೀವು ಯೂಸ್ ಮಾಡಿ. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ. ಸೊ ಅದಕ್ಕೆ ನಾನು ಮನೇಲಿ ಯಾವ ಇಂಗ್ರೀಡಿಯೆಂಟ್ಸ್ ಇದೆಯೋ, ನಾನು ಹೊರಗಡೆಯಿಂದ ಏನೂ ತಗೊಬಂದು ಮಾಡ್ತಿಲ್ಲ. ಮನೇಲಿ ಯಾವ ಇಂಗ್ರೀಡಿಯೆಂಟ್ಸ್ ಇದೆಯೋ ಅದರಲ್ಲೇ ನಾನು ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಗ್ರೀಸ್ ಮಾಡ್ಕೊಳ್ಳಿ. ಇದು ಗ್ರೀಸ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಮೆತ್ಕೊಂಡಿರೋ ಇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ಮಿಕ್ಕಿರೋ ಪೌಡರ್ನೆಲ್ಲ ಹೊರಗಡೆ ಹಾಕ್ಬಿಡ್ತೀನಿ. ನೋಡಿ ಈ ಥರ ನಾನು ಮೌಲ್ಡ್ ಮಾಡ್ಕೊಂಡಿದ್ದೀನಿ, ಎಲ್ಲ ಫುಲ್ಲು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. 10 ಮಿನಿಟ್ಸ್ ಆಗಿದೆ. ಈಗ ನನ್ನ ಹತ್ರ ಬೇಕಿಂಗ್ ಪೌಡರ್ ಇಲ್ಲ, ಸೊ ನಾನು ಅದಕ್ಕೋಸ್ಕರ ನಾನು ಈನೋ ಹಾಕ್ಕೋತಾ ಇದ್ದೀನಿ. ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಈನೋ ಸಾಕು. ಬೇಕಿಂಗ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಸ್ಪಾಂಜಿಯಾಗಿ ಬರುತ್ತೆ ಅಂತ ಅಷ್ಟೇ ಬೇಕಿಂಗ್ ಪೌಡರ್ ಹಾಕ್ತಾರೆ. ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ನೀವು ಈನೋ ಹಾಕ್ಕೊಳ್ಳಿ. ಈನೋ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಸ್ವಲ್ಪ ಸ್ಪಾಂಜಿ ಬರಲ್ಲ ಅಷ್ಟೇ, ಇನ್ನೇನಿಲ್ಲ. ನನ್ನ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ, ಸೊ ನಾನು ನಮ್ಮ ಮನೇಲೆ ಏಲಕ್ಕಿ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಒಂದು ಸ್ವಲ್ಪ ಹಾಕ್ತೀನಿ. ಇದು ಬಂದು ಬೇಕಿಂಗ್ ಸೋಡಾ. ಇದೊಂದು ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅಷ್ಟು ತಗೋತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ, ಪರವಾಗಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಆಪ್ಷನಲ್ ಅದು. ಈಗ ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ. ಕ್ಲೀನಾಗಿ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇದ್ರಿಗೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಳ್ತೀನಿ, ಮೇಲೆ ಹಾಕ್ತೀನಿ ಮತ್ತೆ. ಈಗ ಸ್ವಲ್ಪ ಹಾಕ್ತೀನಿ. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸ್ ಹಾಕೋಬೋದು ನೀವು, ಇಲ್ಲ ಅಂದರೆ ಟೂಟಿ ಫ್ರೂಟಿ ಇಲ್ಲ ಅಂದ್ರೂ ಹಾಗೆ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ತೀನಿ. ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನೆಲ್ಲ ಕ್ಲೀನಾಗಿ ನೋಡಿ ಇಷ್ಟು ಆ ಕಡೆ ಸ್ವಲ್ಪ ಮಂದನೂ ಅಲ್ಲ, ಈ ಕಡೆ ತಿಳುನೂ ಅಲ್ಲ, ಈ ಥರ ಮೀಡಿಯಮ್ ಆಗಿ ಬ್ಯಾಟರ್ ಇದ್ರೆ ಸಾಕು. ಈಗ ಇದನ್ನು ನಾನು ಬೌಲ್ಗೆ ಹಾಕ್ಕೋತೀನಿ. ನನ್ನ ಹತ್ರ ಕೇಕ್ ಮೋಲ್ಡ್ ಇಲ್ಲ, ನಾನು ಬಟ್ಲಲ್ಲೇ ಮಾಡ್ತಾ ಇರೋದು. ಇದು ಎಲ್ಲಾದರೂ ಲಮ್ಸ್ ಇರುತ್ತೆ ಅಂತ ಒಂದು 2 ಸತಿ ಸುಮ್ಮನೆ ಹಿಂಗೆ ಟ್ಯಾಪ್ ಮಾಡ್ಕೊಳ್ಳಿ ಸಾಕು. ಅದೆಲ್ಲಾದ್ರೂ ಗ್ಯಾಪ್ ಇದ್ದರೆ ಅದೆಲ್ಲ ಫಿಲ್ ಆಗುತ್ತೆ ಅಂತ ಅಷ್ಟೇ. ಈಗ ಇದ್ರ ಮೇಲೆ ನಾನು 1-2 ಟೂಟಿ ಫ್ರೂಟಿ ಹಾಕ್ತೀನಿ. ಇದು ನಿಮ್ಗೆ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಪರವಾಗಿಲ್ಲ, ನಡೆಯುತ್ತೆ. ನನ್ನ ಹತ್ರ ಇತ್ತು, ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. 5 ನಿಮಿಷದ ಮುಂಚೆನೆ ಕುಕ್ಕರ್ನ ಫ್ರೀ ಹಿಟ್ಗೆ ಇಟ್ಟಿದ್ದೆ. ಇದು 5 ನಿಮಿಷ ಬಿಸಿ ಆಗಿದೆ. ಈಗ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿ
ಫುಲ್ಲು ನೋಡಿ, ಫುಲ್ಲು ಲೋ ಫ್ಲೇಮಲ್ಲಿ ಇದನ್ನ ಇಡಬೇಕು. ಈಗ ಟೈಮು 11 ಗಂಟೆ 14 ನಿಮಿಷ, 15 ನಿಮಿಷ ಅಂತ ಇಟ್ಕೊಳ್ಳಿ. ನಾನು 25 to 30 ಮಿನಿಟ್ಸು ನಾನು ಕುಕ್ ಮಾಡ್ತೀನಿ. ಇದನ್ನು ಲೋ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ ನಾನು. ಈಗ 11:15 ಟೈಮು. ನಾನು 25 to 30 ಮಿನಿಟ್ಸು ಇದು ಬೇಕಾಗಬೇಕು. ಸೊ ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್ನ. ನೋಡಿ, ಫುಲ್ಲು ಲೋ ಫ್ಲೇಮಲ್ಲಿದೆ ಗ್ಯಾಸು. ಈಗ ಇದನ್ನು ನೀವು ವಿಜಿಲ್ ಹಾಕಬೇಡಿ, ಹಾಗೆ ಸುಮ್ಮನೆ ಹಾಗೆ ಬಿಟ್ಬಿಡಿ ಅಷ್ಟೇ, ಇನ್ನೇನಿಲ್ಲ. 25 to 30 ನಿಮಿಷನಾದರೂ ಬೇಕಾಗಬೇಕು. ನಾನು ಮತ್ತೆ ಈಗ 11:15 ನಿಮಗೆ ಟೈಮ್ ತೋರಿಸಿದ್ದೀನಿ ನೋಡಿ. ಕ್ಲೀನಾಗಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಸಾಫ್ಟ್ ಆಗಿದೆ, ಫುಲ್ಲು ಸಾಫ್ಟ್ ಆಗಿದೆ. ಒಂದು ಸ್ವಲ್ಪ ತಣ್ಣಗಾಗಲಿ. ಈಗ ಇದನ್ನು ನಾನು ತಗೋತೀನಿ ಮೇಲಕ್ಕೆ. ನೋಡಿ, ಕುಕ್ಕರಿಂದ ಹೊರಗಡೆ ತೆಗ್ದಿದ್ದೀನಿ. ಫುಲ್ಲು ಸಾಫ್ಟ್ ಆಗಿದೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ನಾನು ಡಿಮೋಲ್ಡ್ ಮಾಡ್ತೀನಿ. ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತೆ ಇನ್ನೊಮ್ಮೆ ಮಾಡಿಕೊಡಿ ಅಂತಾರೆ. ಪ್ಲೀಸ್ ಆದಷ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಂದ್ಸತಿ ಟೂತ್ ಪಿಕ್ ಹಾಕಿ ನೋಡಿಸ್ತೀನಿ ನೋಡಿ. ಕಾಣಿಸ್ತಿದ್ಯಾ? ಏನು ಮೆತ್ಕೋತಿಲ್ಲ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಇದು ಈಗ ಸ್ವಲ್ಪ ತಣ್ಣಗಾಗಲಿ. ನೋಡಿ, ಕೇಕು ತಣ್ಣಗಾಗಿದೆ. ಈಗ ಇದನ್ನು ಡಿಮೋಲ್ಡ್ ಮಾಡೋಣ. ಸುಮ್ಮನೆ ಸೈಡಲ್ಲಿ ಎಡ್ಜಲ್ಲಿ ಸಾಕು, ಆರಾಮ್ಸೆ ಬಂದ್ಬಿಡುತ್ತೆ. ಒಂದೆರಡು ಸತಿ ಈ ಥರ ಟ್ಯಾಪ್ ಮಾಡಿ. ನೋಡಿ, ಸಾಫ್ಟ್ ಆಗಿದೆ. ಟೇಸ್ಟಿಯಾದ ಬಟರ್ ಎಗ್ಲೆಸ್ ಕೇಕ್ ರೆಡಿ ಆಗಿದೆ ನೋಡಿ. ಇದನ್ನು ನಾನೀಗ ಪೀಸ್ ಮಾಡ್ತೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈಸಿಯಾಗಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ ನೋಡಿ. ಈಗ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಎಷ್ಟು ಸ್ಪಾಂಜಿ ಆಗಿದೆ. ರವಾ ಕೇಕ್ ರೆಡಿ ಆಗಿದೆ ನೋಡಿ. ಇದನ್ನು ನಾನೀಗ ಬೇರೆ ಪ್ಲೇಟ್ಗೆ ಇಟ್ಕೋತೀನಿ. ಎಗ್ಲೆಸ್ ಕೇಕ್ ರೆಡಿ. ತುಂಬ ಫ್ಲಫಿ ಆಗಿದೆ, ಸಾಫ್ಟ್ ಆಗಿದೆ. ನೋಡಿ, ಒಮ್ಮೆ ತೋರಿಸ್ತೀನಿ. ಸಾಫ್ಟ್ ಆದ ಫ್ಲಫಿ ಆದ ರವಾ ಕೇಕ್ ರೆಡಿ ಆಗಿದೆ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆದಷ್ಟು ತನಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್.